ಮಕರ ರಾಶಿಯವರಿಗೆ 2026 ಅನ್ನೋದು ಒಂದು ಸ್ಟ್ರಕ್ಚರ್ ಬಗ್ಗೆ, ನಿಮ್ಮ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಬಗ್ಗೆ ಆ್ಯಂಡ್ ನಿಮ್ಮ ಒಂದು ಅಥಾರಿಟಿಗೆ ನೀವು ಸ್ಟೆಪ್ ಆನ್ ಆಗ್ತಾ ಇದ್ದೀರಾ. ಸೊ ನಿಮ್ಮ ಲೈಫ್ನ ನೀವು ಕಂಟ್ರೋಲ್ ತಗೊಳ್ಳೋದಕ್ಕೆ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಆ್ಯಂಡ್ ಕಾನ್ಫಿಡೆನ್ಸ್ ಜೊತೆ ನಿಮ್ಮ ಲೈಫ್ನ ನೀವು ಲೀಡ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಲೆಸನ್ ಈ ವರ್ಷ ಏನು ಅಂತಂದರೆ ಡಿಸಿಪ್ಲಿನ್, ನಿಮ್ಮ ಒಂದು ಬೌಂಡ್ರೀಸ್ ಆ್ಯಂಡ್ ಮತ್ತು ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಇರಬೇಕು. ಶಾರ್ಟ್ ಟರ್ಮ್ ಗೋಲ್ಸ್ ಬೇಡ, ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಇಟ್ಕೊಂಡು ಒಂದು ಕೆಲಸ ನಿಮ್ಮ ಹೆಜ್ಜೆನ ಮುಂದಿಡಿ. ಸೊ ಏನೇನೆಲ್ಲ ತುಂಬ ಲಾಸ್ಟ್ ಲಾಂಗ್ ಆಗುತ್ತಲ್ಲ ಅದನ್ನ ಬಿಲ್ಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಇಟ್ಸ್ ಲೈಕ್ ಬಿಲ್ಡಿಂಗ್ ಕನ್ಸ್ಟ್ರಕ್ಟಿಂಗ್ ಅ ಬಿಲ್ಡಿಂಗ್ ಅನ್ನೋ ಥರ ಹೇಳ್ಬೋದು. ಸೊ ನಿಮಗೆ ಚಾಲೆಂಜ್ ಏನು ಅಂತಂದರೆ ಸ್ವಲ್ಪ ರಿಜಿಡ್ ಆಗಿರ್ತೀರಾ ಅಂತಂದರೆ ಫ್ಲೆಕ್ಸಿಬಿಲಿಟಿ ಇರಲ್ಲ ನಿಮ್ಮ ಒಂದು ಲೈಫಲ್ಲಿ. ಕಂಟ್ರೋಲ್ ಇಶ್ಯೂಸ್ ಕೂಡ ಇಲ್ಲಿ ಕಾಣಿಸುತ್ತೆ ಆ್ಯಂಡ್ ನಿಮ್ಮ ಒಂದು ಪವರ್ನ ಒಂದು ಎಮೋಷ್ನಲ್ ಡಿಸ್ಟೆನ್ಸ್ಗೆ ದಾರಿ ಮಾಡಿಕೊಡ್ಬೇಡಿ. ಅಂತಂದರೆ ನೀವೇನು ತುಂಬ ಪವರ್ಫುಲ್ ಆಗಿರ್ತೀರ, ನೀವೇನು ಸ್ವಲ್ಪ ಅಂತಂದರೆ ಅಥಾರಿಟಿಲಿ ಇರ್ತೀರ ಅಲ್ವಾ ನಿಮ್ಮ ಲೈಫಲ್ಲಿ, ನೀವು ಅದರಿಂದ ಸ್ವಲ್ಪ ಜನಗಳನ್ನ ನೀವು ಕಳ್ಕೊತೀರಾ ಅನ್ನೋದಿಲ್ಲಿದೆ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ನಿಮಗೆ ಆಪರ್ಚುನಿಟಿ ಅಂತ ನೋಡೋದಾದ್ರೆ ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಕರಿಯರ್ ಗ್ರೋತ್ ಆಗ್ತಾ ಇದೆ, ಒಂದು ಲೀಡರ್ಶಿಪ್ ರೋಲ್ ಸಿಗ್ತಾ ಇದೆ, ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬರ್ತಾ ಇದೆ ಆ್ಯಂಡ್ ಒಂದು ಸ್ಟ್ರಾಂಗ್ ಫೌಂಡೇಶನ್ನ ನೀವು ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಅದು ಮೇ ಬಿ ಪರ್ಸ್ನಲ್ ಆದ್ರೂ ಸರಿ, ಪ್ರೊಫೆಷ್ನಲ್ ಆದ್ರೂ ಸರಿ, ಒಂದು ಸ್ಟ್ರಾಂಗ್ ಫೌಂಡೇಶನ್ ಎಸ್ಟಾಬ್ಲಿಷ್ ಮಾಡ್ತೀರಾ. ಸೊ ಈ ವರ್ಷದ ನಿಮಗೆ ಅಡ್ವೈಸ್ ಏನು ಅಂತಂದರೆ ನಿಮ್ಮ ಒಂದು ಲೈಫ್ನ ವಿಸ್ಡಮ್ ಜೊತೆ ಲೀಡ್ ಮಾಡಿ. ದಯವಿಟ್ಟು ಈಗೋ ಅನ್ನೋದು ಬೇಡ, ನಿಮ್ಮ ಒಂದು ಅಥಾರಿಟಿನ ಒಂದು ಕಂಪ್ಯಾಷನ್ ಜೊತೆ ಬ್ಯಾಲೆನ್ಸ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಕೆಪಬಿಲಿಟಿ ಇದೆ ನಿಮ್ಮ ಒಳಗಡೆ, ಕ್ರಿಯೇಟಿಂಗ್ ಲೈಕ್ ಸಮಥಿಂಗ್ ಲಾಸ್ಟಿಂಗ್ ಅನ್ನೋ ಥರ. ಸೊ ಏನೆಲ್ಲ ತುಂಬ ನಿಮ್ಮ ಜೊತೆ ಲೈಫ್ ಲಾಂಗ್ ಇರುತ್ತೆ ಅದನ್ನು ಕ್ರಿಯೇಟ್ ಮಾಡಿ. ಸೊ 2026 ಅನ್ನೋದು ನಿಮಗೆ ಒಂದು ಕ್ರೌನ್ ಅನ್ನೋದು ತಂದು ಕೊಡ್ತದೆ. ಅಂತಂದರೆ ನಿಮ್ಮನ್ನು ಒಂದು ಹೆಂಗೆ ಈ ರಾಜ ಒಬ್ಬ ಕೂತಿದ್ದಾನೆ ಅಲ್ವಾ ಥ್ರೋನ್ ಮೇಲೆ, ಸೊ ಅದೇ ರೀತಿ ನಿಮಗೆ ಇದೊಂದು ಪಟ್ಟ ಅನ್ನೋದು ಸಿಗುತ್ತೆ. ಬಟ್ ನಿಮ್ಮ ಒಂದು ನೀವು ಅದನ್ನು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಜೊತೆ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಅಫರ್ಮೇಷನ್ ಏನು ಅಂತಂದರೆ ಐ ಲೀಡ್ ಮೈ ಲೈಫ್ ವಿತ್ ಸ್ಟ್ರೆಂತ್, ಕ್ಲಾರಿಟಿ ಆ್ಯಂಡ್ ಬ್ಯಾಲೆನ್ಸ್.